ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇದು ನೆನ್ನೆಯ ವ್ಲಾಗ್ ಆಗಿರುತ್ತೆ. ನೆನ್ನೆ ನಂದು ಬರ್ಡೇ ಇತ್ತು. ಸೊ ಬರ್ತಡೇ ದಿನ ಏನೆಲ್ಲ ಆಯಿತು ಅದು ವಿಡಿಯೋ ಮಾಡೋಣ ಅಂತ ವ್ಲಾಗ್ ಮಾಡ್ತಿದ್ದೀನಿ. ಯಾರೆಲ್ಲ ನನಗೆ ಮೆಸೇಜ್ ಮಾಡಿ ಕಾಲ್ ಮಾಡಿ ವಿಶ್ ಮಾಡಿದ್ರು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನಾನು ಬರ್ಡೇಗೆ ಅಂತ ಈ ಡ್ರೆಸ್ ತಗೊಂಡಿದ್ದೆ. ನನಗೆ ಈ ಕಲರ್ ಅಂದರೆ ತುಂಬ ಇಷ್ಟ, ಬಟ್ ನನಗೆ ಎಷ್ಟು ಸೂಟ್ ಆಗ್ತಿದೆ ಅಂತ ನಂಗೆ ಗೊತ್ತಾಗಿರಲಿಲ್ಲ. ಸ್ವಲ್ಪ ಲೂಸ್ ಅನ್ನಿಸ್ತಿತ್ತು, ಬಟ್ ಆಮೇಲೆ ತುಂಬ ಇಷ್ಟ ಆಯಿತು ಡ್ರೆಸ್ಸು. ಇದು ಆನ್ಲೈನ್ದಲ್ಲ, ಅಂಗಡೀಲಿ ತಗೊಂಡಿದ್ದು ಹಾಸನಲ್ಲಿ. ಆಮೇಲೆ ಬರ್ಡೇ ದಿನ ಕೇಕೆಲ್ಲ ತರಬೇಕು, ಮತ್ತು ಕೇಕ್ ತರೋದು ಅನ್ನೋದಕ್ಕಿಂತ ಸ್ವಲ್ಪ ದೇವಸ್ಥಾನಕ್ಕೆ ಮತ್ತು ಇನ್ನೊಂದು ಸ್ವಲ್ಪ ಶಾಪಿಂಗ್ ಇತ್ತು. ಸ್ಲಿಪ್ಪರು ಏನೇನೋ ತಗೋಬೇಕಿತ್ತು. ಸೊ ಅದಕ್ಕೆ ಹಾಸನಿಗೆ ಬಂದು ನನಗೆ ಬೇಕಾಗಿರೋ ಐಟಮ್ ಹುಡ್ಕೋಕ್ಕೆ ಸುಮಾರು ಟೈಮ್ ಆಯಿತು. ಯಾವ ಬೆಂಗ ಸ್ಟೋರಲ್ಲಿ ಕೇಳಿದ್ರು ಅದು ಪ್ರಾಡಕ್ಟ್ ಬರ್ತಿಲ್ಲ ಅಂತಲೇ ಹೇಳ್ತಿದ್ರು. ಸರಿ ಅಂತ ಎಲ್ಲ ಕಡೆ ಸುತ್ತಾಡಿ ಸ್ವಲ್ಪ ಫ್ರೂಟ್ಸು ಎಲ್ಲ ಶಾಪಿಂಗ್ ಮಾಡ್ಕೊಂಡು ಬಸ್ ಸ್ಟ್ಯಾಂಡಿಗೆ ಹೋಗೋಣ ಅಂತ ಹೊರಟೆ. ಹಂಗೇ ಹಾಸನಿಗೆ ಹೋಗಿದ್ದೀನಲ್ಲ ಅಂತ ಒಂದು ಕೇಕ್ನ ತಗೊಂಡು ಬಂದೆ. ಅಲ್ಲಿಂದ ಬಂದು ಬಸ್ ಸ್ಟ್ಯಾಂಡಿಗೆ ಬಂದರೆ ಒಂದು ಬಸ್ ಇರಲಿಲ್ಲ. ಒಂದು ಬಸ್ ಇತ್ತು, ಆಮೇಲೆ ಒಂದು ಬಸ್ ಬಂತು. ಸರಿ ಅಂತ ಬಸ್ಸಿಗೆ ಹತ್ಕೊಂಡು ಮನೆಗೆ ಬಂದು ಮನೇಲಿ ಚಿಕನ್ ಸಾಂಬಾರು, ಬಿರಿಯಾನಿ, ಫ್ರೈ ಎಲ್ಲ ಮಾಡೋಣ ಅಂತ ರೆಡಿ ಮಾಡ್ತಿದ್ದೆ. ನನ್ನ ಮಗ ಸ್ಕೂಲಿಂದ ಬಂದು ಅಮ್ಮ ಕೇಕ್ ಯಾವ ಥರ ಇದೆ, ಅವನಿಗೋಸ್ಕರನೇ ಕೇಕ್ ತಂದಿದ್ದು. ಇಲ್ಲಾಂದರೆ ಕೇಕ್ ತರೋದು ಬೇಡ ಅಂತ ಸುಮ್ಮನಿದ್ದೆ. ಅವನ ಖುಷಿಗೋಸ್ಕರ, ಅವನು ನನ್ನ ಬರ್ಡೇಗಿಂತ ಅವನ ಬರ್ಡೇ ಅಂತಲೇ ಅಷ್ಟು ಖುಷಿಯಾಗಿದ್ದ. ಅವನಿಗೋಸ್ಕರ ಕೇಕೆಲ್ಲ ತಂದು ತಿಂಡಿ ಎಲ್ಲ ಅಡುಗೆ ಎಲ್ಲ ರೆಡಿ ಮಾಡಿ, ನಂದಿದು ಹಳೇದೊಂದು ಲೆಹೆಂಗಾ ಇತ್ತು. ಹಳೇದಂದರೆ 1-2-3 ಇಯರ್ಸ್ ಆಗಿತ್ತು ತಗೊಂಡು. ಆ ಲೆಹೆಂಗಾ ಹಾಕ್ಕೊಳ್ಳಮ್ಮ ಅಂತ ಹೇಳ್ದ. ಸರಿ ಅಂತ ಅದನ್ನು ಹಾಕ್ಕೊಂಡು ಅವನಿಗೆ ಕಟ್ ಮಾಡು ಅಂತ ಹೇಳ್ದೆ. ಇತ್ತೀಚೆಗೆ ಯಾಕೋ ನನಗೆ ಈ ಥರ ಸೆಲೆಬ್ರೇಷನ್ ಅಷ್ಟೊಂದು ಇಷ್ಟ ಆಗ್ತಿಲ್ಲ. ಅದಕ್ಕೆ ಸರಿ ಅಂತ ಅವನು ಬಾಬಾ ನೀನು ಕಟ್ ಮಾಡೋಣ ಅಂತೇಳಿ 3 ಜನ, ಅಪ್ಪ, ನಾನು, ಧೀಮನ್ 3 ಜನನೂ ಕಟ್ ಮಾಡಿದ್ವಿ. ಸಿಂಪಲ್ ಅಂದರೆ ಸಿಂಪಲ್ಲು, ನಮಗಿದೇ ಗ್ರ್ಯಾಂಡ್ ಆಗೋಯ್ತು. ಯಾಕೆ ಬೇಕಿತ್ತು ಇಷ್ಟೆಲ್ಲ, ಸುಮ್ಮನೆ ಒಂದು ಕೇಕ್ ತಂದಿದ್ರೆ ಆಗಿತ್ತು ಅಂತ. ಬಟ್ ಅವನ ಖುಷಿಗೋಸ್ಕರ ಅವನು ಸುಮಾರು ದಿನ ಆಯಿತು ಬಿರಿಯಾನಿ ಮಾಡಿ ಅಂತಿದ್ದ. ಸರಿ ಅಂತ ಅದೆಲ್ಲ ಆಯಿತು. ಬಿರಿಯಾನಿ ಯಾವುದ್ರದ್ದು ಅಡುಗೆದು ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಸ್ವಲ್ಪ ಗಡಿಬಿಡಿ ಇತ್ತು. ಬಿರಿಯಾನಿ ಎಲ್ಲದು ತುಂಬ ಟೇಸ್ಟಿ ಚೆನ್ನಾಗಿ ಬಂದಿತ್ತು. ಮೊಟ್ಟೆ ಸಾಂಬಾರು ಮತ್ತು ಫ್ರೈ ಎಲ್ಲ ಅಷ್ಟೇ ತುಂಬ ಟೇಸ್ಟಿಯಾಗಿ ಬಂದಿತ್ತು. ಇದು ಇವತ್ತಿನ ವ್ಲಾಗ್ ಆಗಿರುತ್ತೆ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗ್ತಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನನ್ನದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.